ನಮಸ್ಕಾರ. ಪ್ರಜಾಧ್ವನಿ ಟಿವಿಯ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಸಮತೋಲಿತ ಆಹಾರಕ್ಕೆ 4 ಸ್ತಂಭಗಳಿದೆ, ಅದ್ಯಾವುದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಾವು ಹೋದ ಸಂಚಿಕೆಯಲ್ಲಿ ಏನು ನೋಡಿದ್ವಿ, ಹಿತ ಆಹಾರ, ಮಿತಾಹಾರ, ಅದರಲ್ಲಿ ಸಾತ್ವಿಕ ಆಹಾರ ಒಳ್ಳೆಯದ್ದು ನಮ್ಮ ದೇಹಕ್ಕೆ ಅಂತ ನೋಡಿದ್ವಿ. ಏನಿದು ಸಾತ್ವಿಕ ತಾಮಸಿಕ, ರಾಜಸಿಕ ಅಂತ ಏನು 3 ಗುಣಗಳಿದೆ, ಏನಿದು ಅಂತ ನೋಡೋಣ. ಆಹಾರದಲ್ಲಿ ಸಾತ್ವಿಕ ಆಹಾರ ಯಾವುದು ಅಂದರೆ ಯಾವುದರಲ್ಲಿ ಸತ್ವಭರಿತವಾದ ಆಹಾರ ಇರುತ್ತೆ, ಅದರಲ್ಲಿ ಪ್ಯೂರ್ ಎಸೆನ್ಸ್ ಇರುತ್ತೆ, ಅದು ನಮ್ಮ ಆರೋಗ್ಯಕ್ಕೆ ಆಯುಷ್ಯಕ್ಕೆ ಎರಡೂ ಒಳ್ಳೆಯದು. ಯಾವುದು ಈ ಸಾತ್ವಿಕ ಆಹಾರ ಅಂದರೆ ಯಾವುದು ಧಾನ್ಯಗಳು, ಗ್ರೇನ್ಸ್ ಅಂತ ಏನು ಹೇಳ್ತೀವಿ, ಹೋಲ್ ಗ್ರೇನ್ಸ್ ಅಂದರೆ ಅಕ್ಕಿ, ಗೋಧಿ, ಸಿರಿಧಾನ್ಯಗಳು, ಸೊ ಇದೆಲ್ಲ. ಅದಲ್ಲದೆ ಲೆಂಟಿಲ್ಸ್ ಅಂದರೆ ಬೇಳೆಕಾಳುಗಳು, ಲೆಂಟಿಲ್ಸ್ ಲೈಕ್ ವಿವಿಧವಾದ ಬೇಳೆಕಾಳುಗಳು ನಮ್ಮಲ್ಲಿ ಇದೆ. ಲೈಕ್ ಎಷ್ಟೊಂದು ಥರದ ಬೇಳೆಗಳು, ಕಾಳುಗಳು ಎಲ್ಲ ಸಿಗುತ್ತೆ, ಅದು. ಆಮೇಲೆ ಹಣ್ಣುಗಳು, ಸೀಸನಲ್ ಯಾವ ಹಣ್ಣು ಸಿಗುತ್ತೋ ಅದು ಕೂಡ ಸಾತ್ವಿಕವಾದದ್ದು. ಸೀಸನಲ್ ವೆಜಿಟೇಬಲ್ಸ್, ತರಕಾರಿಗಳು ಯಾವುದಿರುತ್ತೆ ಅದು ಕೂಡ ಸಾತ್ವಿಕವಾದದ್ದು. ಆಮೇಲೆ ದೇಸಿ ತಳಿಯ ಹಸು ಏನಿರುತ್ತೆ, A2 ಕಾವು ಅಂತ ಈಗ ಕರೀತಾರೆ, ಆದರೆ ದೇಸಿ ನಾಟಿ ಹಸು ಏನಿರುತ್ತೆ ಅದರ ಬೆನ್ನಿನ ಮೇಲೆ ಒಂದು ಹಂಪ್ ಇರುತ್ತಲ್ಲ, ಅಂತಹ ಹಸುವಿನ ಹಾಲು. ಆ ಹಸುಗೆ ಯಾವುದೇ ತರಹದ ಹಿಂಸೆ ಕೊಟ್ಟಿರಬಾರ್ದು, ಯಾವುದೇ ಥರ ಅದಕ್ಕೆ ಇಂಜೆಕ್ಷನ್ಸು ಅದು ಇದು ಎಲ್ಲ ಹಾಕದೆ ಅದನ್ನು ಕಾಡಲ್ಲಿ ಮೇಯಕ್ಕೆ ಬಿಟ್ಟು ಹಿಂಸೆ ಕೊಡ್ದಿರ ಏನು ಆ ಹಾಲನ್ನು ಸಿಗುತ್ತೆ, ಅಂತಹ A2 ಹಾಲು, ನಾಟಿ ಹಸುವ ಹಾಲು. ಆ ನಾಟಿ ಹಸು ಹಾಲು ಕೂಡ, ಹಸುವಿನ ಹಾಲು ಒಳ್ಳೆಯದು ಅಂತ ಲೀಟರ್ ಗಟ್ಟಲೆ ಕುಡಿಯೋದಲ್ಲ, ವೇದಿಕ್ ಹೇಳುತ್ತೆ ಅದು ಒಂದು ಔಷಧಿ. ಔಷಧಿಯನ್ನು ನಾವು ಹೇಗೆ ಸಣ್ಣ ಪ್ರಮಾಣದಲ್ಲಿ ತಗೋತೀವೋ, ಹಸುವಿನ ಹಾಲು ಕೂಡ ನಾವು ಸಣ್ಣ ಪ್ರಮಾಣದಲ್ಲಿ ಔಷಧಿಯ ರೂಪದಲ್ಲಿ ತಗೊಳ್ಳೋಕ್ಕೆ ಇರೋದದು. ಸೊ ಅದನ್ನು ಅಷ್ಟು ಪ್ರಮಾಣದಲ್ಲಿ ಮಾತ್ರ ತಗೋಬೇಕು, ಅದು ಕೂಡ ಸಾತ್ವಿಕವಾದದ್ದು. ಇನ್ನೊಂದು ಜೇನುತುಪ್ಪ. ಸೊ ಹೀಗೆ ಏನು ಗಿಡಮೂಲಿಕೆಗಳಿಂದ ಏನು ಹರ್ಬ್ಸ್ ಬರುತ್ತೆ ಅಂಥದ್ದನ್ನೆಲ್ಲ ನಾವೇನು ಸೇವನೆ ಮಾಡ್ತೀವಿ, ಇದೆಲ್ಲ ಸಾತ್ವಿಕ ಆಹಾರ. ಇನ್ನು ರಾಜಸಿಕ ಯಾವುದು ಅಂದರೆ ನಮ್ಮ ನಾಲಿಗೆಗೆ ತುಂಬ ರುಚಿಯಾಗಿರುತ್ತಲ್ಲ, ಉಪ್ಪು, ಹುಳಿ, ಖಾರ, ಮಸಾಲೆ, ಸೊ ಇದೆಲ್ಲ ರಾಜಸಿಕವಾದದ್ದು. ಇದೆಲ್ಲ ಯಾವುದು ಅಂದರೆ ನಮ್ಮಲ್ಲಿ ಈ ರೆಸ್ಟ್ಲೆಸ್ನೆಸ್ ಅಥವಾ ಏನು ಅದೆಲ್ಲ ತುಂಬ ಹೆಚ್ಚಿಸುತ್ತೆ, ಪಿತ್ತವನ್ನು ಹೆಚ್ಚಿಸುತ್ತೆ. ಸೊ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಬೇಕು, ತಗೊಳ್ಬಾರ್ದು ಅಂತಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಗೋಬೇಕಷ್ಟೇ, ಅದನ್ನ ಹೇರಳವಾಗಿ ತಗೊಳ್ಬಾರ್ದು. ಸೊ ಹುಳಿಯಲ್ಲೂ ಬೇರೆ ಬೇರೆ ಥರ ಹುಳಿ ಬರುತ್ತೆ, ನಿಂಬೆ ಹುಳಿ, ಮಾವಿನ ಹುಳಿ, ವಾಟೆ ಹುಳಿ, ಕೋಕಂ ಹುಳಿ, ಈ ಥರ ಬೇರೆ ಬೇರೆ ಥರ ಹುಳಿ ಬರುತ್ತೆ. ಆಮೇಲೆ ಹುಣಸೆ ಹುಳಿ, ಅದೆಲ್ಲ. ಆಮೇಲೆ ಉಪ್ಪು, ಲವಣ ಕೂಡ ಸಮುದ್ರದ ಉಪ್ಪು ಏನು ಬರುತ್ತೆ, ಪ್ರಾಸೆಸ್ ಮಾಡಿಲ್ಲದೆ ಇರೋವಂಥ ಉಪ್ಪು, ಅದು ಒಳ್ಳೆಯದು. ಆಮೇಲೆ ಈಗ ಹಿಮಾಲಯನ್ ಪಿಂಕ್ ಸಾಲ್ಟ್ ಕೂಡ ಬಂದಿದೆ, ಅದು ಕೂಡ ಒಳ್ಳೆಯದು. ಸೊ ಈ ಥರ ಉಪ್ಪು, ಆಮೇಲೆ ಏನು ಮಸಾಲೆ ಪದಾರ್ಥ ಎಲ್ಲ ಏನಿರುತ್ತೆ ನಮ್ಮಲ್ಲಿ, ಜಾಕಾಯಿ, ಜಾಯಪತ್ರೆ, ಅನಾನಸ್ ಹೂವು, ಮರಾಠಿ ಮೊಗ್ಗು ಅಂತ ಏನೆಲ್ಲ ಗರಂ ಮಸಾಲೆಗೆ ಉಪಯೋಗಿಸ್ತೀವಿ, ದಾಲ್ಚೀನಿ, ಲವಂಗ, ಅದೆಲ್ಲ, ಜಾಯ್ಕಾಯಿ, ಜಾಯಪತ್ರೆ, ಅದೆಲ್ಲ, ಏಲಕ್ಕಿ. ಸೊ ಇದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಉಪಯೋಗಿಸ್ಬೇಕು. ಆಮೇಲೆ ರಾಜಸಿಕದಲ್ಲಿ ಇನ್ನೊಂದು ಏನು ಬರುತ್ತೆ ಅಂದರೆ ಎಲ್ಲರಿಗೂ ಇಷ್ಟವಾಗಿರೋ ಈ ಟೀ, ಕಾಫಿ, ಅದನ್ನು ರಾಜಸಿಕಲ್ಲಿ ಬರುತ್ತೆ. ಸೊ ಟೀ, ಕಾಫಿನೂ ಅಷ್ಟೇ ಹೆಚ್ಚಾಗಿ ತಗೊಳ್ಬಾರ್ದು. ಟೀ ವಾತವನ್ನು ಹೆಚ್ಚುತ್ತೆ, ಕಾಫಿ ಪಿತ್ತವನ್ನು ಹೆಚ್ಚು ಮಾಡುತ್ತೆ. ಸೊ ಅದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತಗೋಬೇಕು. ಉಪ್ಪಿನಕಾಯಿ, ಸೊ ಇದೆಲ್ಲ ಏನು ನಮ್ಮ ನಾಲ್ಗೆಗೆ ಚಪ್ಪರಿಸ್ಕೊಂಡು ತಿಂತೀವಿ ಉಪ್ಪಿನಕಾಯಿ, ಸೊ ಅದೆಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತಗೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ ಕೂಡ ಅಷ್ಟೇ, ಈರುಳ್ಳಿ, ಬೆಳ್ಳುಳ್ಳಿನೂ ರಾಜಸಿಕ. ಸೊ ಅದು ಕೂಡ ಬೆಳ್ಳುಳ್ಳಿಯಲ್ಲಿ ಔಷಧಿಯ ಪ್ರಮಾಣ ಇರೋದ್ರಿಂದ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತಗೋಬೇಕು. ಅದನ್ನು ತುಂಬ ಪ್ರಮಾಣದಲ್ಲಿ ತಗೊಂಡ್ರೆ ಅದು ಔಷಧಿಯಾಗಿ ವರ್ಕ್ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ, ಅದು ಔಷಧಿಯಾಗಿರಲ್ಲ ಅಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ. ಅದಕ್ಕೆ ಔಷಧಿನ ಯಾವಾಗಲೂ ಸಣ್ಣ ಪ್ರಮಾಣದಲ್ಲೇ ತಗೊಳ್ಳೋದು. ಅದೇ ತರಹ ಬೆಳ್ಳುಳ್ಳಿ ಕೂಡ ನಾವು ಸಿಟಿಯಲ್ಲಿರೋ ಕಾರಣಕ್ಕೆ, ನಮ್ಮಲ್ಲಿ ಪೊಲ್ಯೂಷನ್ ಎಲ್ಲ ಇದೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಅದನ್ನು ಉಪಯೋಗಿಸ್ಬೇಕು. ಇನ್ನು ತಾಮಸಿಕವಾದದ್ದು ಯಾವುದು ಅಂದರೆ ಈ ನಮಗೆ ಏನು ಸ್ಟ್ರೀಟ್ ಫುಡ್ ಎಲ್ಲ ಏನು ಇಷ್ಟ ಅಲ್ಲ, ಒಳ್ಳೆ ಎಣ್ಣೆ ಒಳ್ಳೆ ಎಣ್ಣೆಯಲ್ಲಿ ಕರ್ದಿಲ್ದೇ ಇರೋ ಅಂತಹ ಪದಾರ್ಥಗಳು ಅಂಥದ್ದು. ಆಮೇಲೆ ಯಾವುದು ಫ್ರಿಜ್ಜಲ್ಲಿ ಫ್ರೋಝನ್ ಫುಡ್ಸ್ ಎಲ್ಲ ಏನಿರುತ್ತೆ, ತುಂಬ ಟೈಮ್ ಫ್ರೀಸ್ ಆಗಿರುವಂಥ ಪದಾರ್ಥಗಳು. ಆಮೇಲೆ ಈ ಪ್ರಾಸೆಸ್ಡ್ ಜಂಕ್ ಆಹಾರಗಳು, ಅದೆಲ್ಲ ತಾಮಸಿಕ. ಆಮೇಲೆ ಯಾವುದು ಈ ಪ್ಯಾಕೆಟ್ ಫುಡ್ಸ್ ಎಲ್ಲ ಬರುತ್ತಲ್ಲ ಅದು. ಆಮೇಲೆ ಮಾಂಸಾಹಾರ ಅಥವಾ ಮೊಟ್ಟೆ, ಆಲ್ಕೋಹಾಲು, ಆಮೇಲೆ
ವಾರಗಟ್ಲೆ ಫ್ರಿಜ್ಜಲ್ಲಿ ಇಟ್ಟಿರುವಂಥ ತಂಗಳನ್ನ. ಸೊ ಇಂಥದ್ದೆಲ್ಲ ತಾಮಸಿಕವಾದದ್ದು. ಇದು ಯಾವುದೇ ತರಹದ ಒಳಿತನ್ನ ಮಾಡಲ್ಲ. ಸೊ ಕೆಲವರಿಗೆ ಇದು ಡೌಟ್ ಕೂಡ ಇರುತ್ತೆ, ಮೊಟ್ಟೆ ವೆಜಿಟೇರಿಯನ್ನು, ಮೀನು ವೆಜಿಟೇರಿಯನ್ನು ಅಂತೆಲ್ಲ. ಸೊ ಅವ್ರಿಗೇನು ಹೇಳೋದು ಅಂದರೆ, ವೆಜಿಟೇರಿಯನ್ ಅಂದರೆ ಅದರ ಅರ್ಥ ಏನು ಅಂದರೆ ಅದು ಸಸ್ಯ ಆಹಾರ ಅಂತ. ಅಂದರೆ ಅದು ಪದದಲ್ಲೇ ಇದೆ, ಅದು ಸಸ್ಯ ವರ್ಗದಿಂದ ಬಂದಿದ್ದರೆ ಮಾತ್ರ ಅದು ವೆಜಿಟೇರಿಯನ್, ಇಲ್ಲ ಅಂದರೆ ಅಲ್ಲ. ಸೊ ಹೀಗಾಗಿ ಸಮತೋಲಿತ ಆಹಾರಕ್ಕೆ ಒಂದು 4 ಸ್ತಂಭಗಳಿದೆ. ಯಾವುದದು ಅಂದರೆ, ಸಿಂಪಲ್ ಆಗಿ ಏನು ಹೇಳ್ತಾರೆ ಅಂದರೆ, ಲೆಂಟಿಲ್ಸ್ ಅಂದರೆ ಬೇಳೆಕಾಳುಗಳು, ರೈಸ್ ಅಂದರೆ ಅನ್ನ, ಗ್ರೇನ್ಸ್ ಅಂದರೆ ಧಾನ್ಯಗಳು, ಆಮೇಲೆ ವೆಜಿಟೇಬಲ್ಸ್ ತರಕಾರಿ. ಸೊ ಇದೇನೇ ಮೇನ್ ಸ್ಟೇಪಲ್ ಫುಡ್ ಅಂತ ಏನು ಹೇಳ್ತೀವಿ. ಏನು ಹೇಳ್ತಾರೆ, ದಾಲ್ ಚಾವಲ್ ರೋಟಿ ಸಬ್ಜಿ ಅಂತ ಏನು ಹೇಳ್ತಾರೆ ಹಿಂದಿಯಲ್ಲಿ, ಅದನ್ನೇ ಹೇಳೋದು. ಅವ್ರ ಥಾಲಿನಲ್ಲಿ ಏನಿರುತ್ತೆ, ದಾಲ್ ಚಾವಲ್ ರೋಟಿ ಸಬ್ಜಿ ಅಲ್ವಾ, ಅದೇನೆ. ದಾಲ್ ಅಂದರೆ ಬೇಳೆ ಕಾಳುಗಳು, ಚಾವಲ್ ಅಂದರೆ ಅನ್ನ, ರೋಟಿ ಅಂದರೆ ಈ ಗೋಧಿ, ಆಮೇಲೆ ಬೇರೆ ಗ್ರೇನ್ಸಿಂದ ಬಾಜ್ರಾ, ಜೋವಾರ್, ಜೋಳ ಇಂಥದ್ರಿಂದ ಏನು ರೋಟಿ ಮಾಡ್ತಾರೆ. ಸೊ ಅದು ಗ್ರೇನ್ಸ್, ಧಾನ್ಯಗಳು, ಅಥವಾ ಸಿರಿಧಾನ್ಯನೂ ಆಗುತ್ತೆ, ನವಣೆ, ಸಜ್ಜೆ, ಬಾಜ್ರಾ, ರಾಗಿ ಅದೆಲ್ಲ. ಆಮೇಲೆ ತರಕಾರಿ, ಸಬ್ಜಿ. ಸೊ ಇದಿಷ್ಟೇ ಮೇನು ಥಾಲಿಯಲ್ಲಿರೋದು. ಸೊ ಇದು ಸಿಂಪಲ್ ಆಹಾರ. ಯಾರೇ ಆಗಲಿ ಅವರ ಆಹಾರವನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ರೆ, ಸಿಂಪಲ್ ಆಗಿ ಇಷ್ಟಿಟ್ಕೊಂಡು ಮಾಡಿದ್ರೆ ಅವರು ಬ್ಯಾಲೆನ್ಸ್ಡ್ ಡಯಟಲ್ಲಿ ಬರ್ತಾರೆ. ಸೊ ಯಾವುದೇ ತರಹದ ಈಗಿನ ಕಾಲದಲ್ಲಿ ಇಷ್ಟು ಗ್ರಾಮ್ ಕಾರ್ಬೋಹೈಡ್ರೇಟ್ ತೊಗೋಬೇಕು, ಇಷ್ಟು ಗ್ರಾಮ್ ಪ್ರೋಟೀನ್ ತೊಗೋಬೇಕು, ಅದೆಲ್ಲ ಏನೂ ಇಲ್ಲ. ಸೊ ಇದನ್ನು ಯಾವುದೇ ಥರದ ಲೆಕ್ಕಾಚಾರ ಇಲ್ಲದೆ ಇಷ್ಟು ಸಿಂಪಲ್ಲಾಗಿ ಇಟ್ಕೊಂಡ್ರೆ ನಮ್ಮ ದೇಹ ಬ್ಯಾಲೆನ್ಸಿಗೆ ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಾವು ಬ್ಯಾಲೆನ್ಸ್ಡ್ ಆಹಾರದಲ್ಲಿ 4 ಸ್ತಂಭಗಳು ಯಾವುದು ಅಂತ ನೋಡಿದ್ವಿ. ಅದಲ್ಲದೆ ಸಾತ್ವಿಕ, ರಾಜಸಿಕ, ತಾಮಸಿಕದಲ್ಲಿ ಯಾವ ಯಾವ ಆಹಾರ ಬರುತ್ತೆ, ನಾವು ಯಾವುದನ್ನು ಅವಾಯ್ಡ್ ಮಾಡಬೇಕು ಅಂದರೆ ತಾಮಸಿಕವಾದನ್ನು ಅವಾಯ್ಡ್ ಮಾಡಿಬಿಡಬೇಕು. ಯಾಕಂದರೆ ಅದು ಮಂದತನವನ್ನು ಹೆಚ್ಚಿಸುತ್ತೆ. ತಾಮಸಿಕವನ್ನು ಯಾತಕ್ಕೆ ತಿನ್ನಬಾರ್ದು ಅಂತಾರೆ, ನಮ್ಮಲ್ಲಿ ಆ ಡೆನ್ಸಿಟಿ ನಮ್ಮಲ್ಲಿ ತುಂಬ ಮಂದ ಮಾಡುತ್ತೆ, ನಮ್ಮನ್ನು ಡೆನ್ಸ್ ಮಾಡುತ್ತೆ, ನಮ್ಮನ್ನು ಮೇಲೆ ಏರೋದಕ್ಕೆ ಬಿಡಲ್ಲ. ಇನ್ನೊಂದು ಏನು ಅಂದರೆ, ನಮ್ಮ ಲೆಥಾರ್ಜಿ ಬರುತ್ತೆ, ಸೋಮಾರಿತನ. ಯಾರು ಹೆಚ್ಚಾಗಿ ತಾಮಸಿಕ ಆಹಾರ ತಗೋತಾಳೆ ಅವರಲ್ಲಿ ಸೋಮಾರಿತನ ಬರುತ್ತೆ. ಇನ್ನೊಂದು ಏನು ಅಂದರೆ, ನಮ್ಮನ್ನು ಇವಾಲ್ವ್ ಆಗೋದಕ್ಕೆ ಬಿಡಲ್ಲ, ರೈಸ್ ಆಗೋದಕ್ಕೆ ಬಿಡಲ್ಲ ತಾಮಸಿಕ ಆಹಾರ. ರಾಜಸಿಕ ಆಹಾರ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಬೇಕು, ಯಾಕಂದರೆ ಅದು ನಮ್ಮ ಕ್ರಿಯಾಶೀಲತೆಗೆ ಬೇಕು, ಅದು ಕೂಡ ಬೇಕು, ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ. ಸಾತ್ವಿಕ ಆಹಾರವನ್ನು ಹೆಚ್ಚಾಗಿ ಹೇರಳವಾಗಿ ತಗೋಬೇಕು. ಅದರಲ್ಲಿ 4 ಸ್ತಂಭಗಳು ಯಾವುದು ಅಂದರೆ, ಈ ಲೆಂಟಿಲ್ಸ್ ಅಂದರೆ ಬೇಳೆಕಾಳುಗಳು, ಅನ್ನ, ರೈಸ್, ಗ್ರೇನ್ಸ್, ಧಾನ್ಯಗಳು, ವೆಜಿಟೇಬಲ್ಸ್, ತರಕಾರಿ. ಸೊ ಈ 4 ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಇಟ್ಕೊಂಡ್ರೆ ಹೆಚ್ಚಿನ ಅಂಶ ಯಾರಿಗೂ ಕೂಡ ಕಾಯಿಲೆ ಅಂತ ಬರೋದು ಇಲ್ಲ. ಸೊ ಇದನ್ನು ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ನೋಡೋಣ. ಧನ್ಯವಾದ.